ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ಬ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬೆಳಿಗ್ಗೆ ನಾವು 4 ಗಂಟೆಗೇ ಎದ್ದಿದ್ದೀವಿ ಎಲ್ಲರೂ ಕೂಡ. ಯಾಕಂತ ಹೇಳಿದರೆ ನಾವು ಹೊರಟಿರೋದು ಮಡಿಕೇರಿಗೆ. ಸೊ ನಾನು ಅಡಿಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೆ ಆಲ್ಮೋಸ್ಟ್. ಸ್ವಲ್ಪ ಕೆಲಸ ಉಂಟು, ಅದನ್ನು ಮಾಡಿ ಹೋಗ್ತಾ ಇದ್ದೀವಿ. ನನ್ನ ಮಗನಿಗೆ ಕೂಡ ಏನಾದರೂ ತಿನ್ನಿಸಿದರೆ ಎಲ್ಲ ವಾಮಿಟ್ ಆಗುತ್ತೆ. ಸೊ ಯಾರೂ ಕೂಡ ಬ್ರೇಕ್ಫಾಸ್ಟ್ ಮಾಡೋದು ಬೇಡ, ಅಲ್ಲಿ ಹೋಗಿಯೇ ಮಾಡೋದು ಅಂತ ಹೇಳಿ ಆಗಿತ್ತು. ಇಲ್ಲಿ ನಾವು ಇವತ್ತು ಮಾಡ್ಕೊಂಡು ಹೋಗ್ತಾ ಇರೋದು ಪಾನಿಪುರಿ ಮತ್ತು ಎಗ್ ಫ್ರೈಡ್ ರೈಸ್ ಸೇಜ್ವಾನ್ ಇದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ 4:10 ನಂದು ಆಲ್ಮೋಸ್ಟ್ ಕೆಲಸ ಆಗಿದೆ. ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡಿದರು. ನೈಟ್ ಎಲ್ಲನೂ ಮಾಡಿಕೊಂಡು ಮಲಗಿದ್ವಿ. ಅಡಿಗೆ ಮಾಡಿಕೊಂಡು ಹೋಗ್ತಾ ಇರುವ ಕಾರಣ ಅಂತ ಹೇಳಿದರೆ ನಮ್ಮದು ಪ್ಲ್ಯಾನ್ ಇರಲಿಲ್ಲ ಹೋಗಲಿಕ್ಕೆ. ಆ್ಯಕ್ಚುಲಿ ನಾವು ಮೂವಿಗೆ ಹೋಗಲಿಕ್ಕೆ ಇದ್ವಿ ಮಂಗಳೂರಿಗೆ. ಮಕ್ಕಳು ಮೂವಿಗೆ ಬೇಡ, ಮೂವಿ ಯಾವತ್ತಾದರೂ ಹೋಗ್ತಿರ್ತೀವಲ್ಲ ಅಂತ ಹೇಳಿ ನಾವು ಪ್ಲ್ಯಾನ್ ಮಾಡಿದ್ವಿ ಮಡಿಕೇರಿಗೆ ಹೋಗಲಿಕ್ಕೆ. ಬಟ್ ನಮಗೆ ಬಜೆಟ್ ಫ್ರೆಂಡ್ಲಿನೇ ಆಗಬೇಕಿತ್ತು. ಸೊ ಅಡಿಗೆ ಮಾಡಿ ತೊಗೊಂಡು ಹೋಗೋದಂತ ಆಯಿತು. ಇನ್ನೊಂದು, ಈ ಮಕ್ಕಳಿಗೆಲ್ಲರಿಗೂ ಕೂಡ ನಾನು ಮಾಡಿದ ಅಡಿಗೆ ಜಾಸ್ತಿ ಇಷ್ಟ ಆಗೋದು. ಸೊ ನಾವು ಓಕೆ ಎಲ್ಲನೂ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ನಾವು ಸ್ಟೇ ಮಾಡಲ್ಲ, ನಾವು ವಾಪಸ್ ಬರೋದು. ಅದರಿಂದ ನಾವು ಮನೆಯಿಂದ 5 o'clock ಹೊರಡಲೇಬೇಕಂತ ಆಗಿತ್ತು. ಸೊ ನಾವು 4 ಎದ್ದಿದ್ವಿ. ನಾನು ವಾಪಸ್ ಸ್ನಾನ ಆಗಿದೆ ನನ್ನದು ಮತ್ತೆ. ಆದರೂ ಕೂಡ 5:15 ತನಕ ಆಗಿದೆ ನಮ್ಮದು. 5:10 5:15 ಒಳಗೆ ಆಗಿತ್ತು ನಮ್ಮದು. 5 o'clock ಆಗಿತ್ತು. ಒಂದು ಶಾರ್ಟ್ ರೆಡಿ ಮಾಡಲಿಕ್ಕಿತ್ತು. ಸೊ 5:15 ಒಳಗೆ ಹೊರಟಿದ್ದೀವಿ. ಹಿಂದ್ಗಡೆ 4 ಜನ ಕೂತಿದ್ದಾರೆ. ಯಾಕಂದರೆ ಅಡ್ಜಸ್ಟ್ ಮಾಡಿ ಅವರು ಸಪೂರ ಇದ್ದಾರಲ್ಲ, ಹಾಗೆ ನಾನು ಮುಂದುಗಡೆ ಕೂತ್ಕೊಂಡಿದ್ದೀನಿ. ಕತ್ತಲೆಯಾಗಿ ಉಂಟು. ಸೊ ಹೋಗ್ತಾ ಇದ್ದೀವಿ. ಗೊತ್ತಿಲ್ಲದವರಿಗೆ ಮಡಿಕೇರಿ ನಮಗೆ ಮಡಂತ್ಯದಿಂದ 3 hours ಆಗತ್ತೆ. ನಾವು ಬೇಗವೇ ರೀಚ್ ಆಗಿದ್ದೀವಿ. ಎಕ್ಸೈಟ್ಮೆಂಟ್ ಎಲ್ಲರಿಗೂ ಕೂಡ. ಬೇಗನೆ ಎದ್ದಿದ್ದಾರೆ ಎಲ್ಲರೂ, ಒಂದೊಂದು ಅಲಾರಾಮ್ ಇಟ್ಕೊಂಡಿದ್ದಾರೆ. ಸೊ ಎಲ್ಲರೂ ಬೇಗ ಎದ್ದಿದ್ದಾರೆ. ಅಂದರೆ ಎಲ್ಲರ ಅಲಾರ್ಮ್ ಕೂಡ ಟಣ ಅಂತ ಒಂದೇ ಸಲ ಬೊಬ್ಬೆ ಹಾಕ್ಕೊಳ್ತಾನೆ ಇತ್ತು. ಸೊ ನಾವು ಸಾಧಾರಣ ರೀಚ್ ಆಗಿದ್ದೀವಿ. ನೋಡ್ಬೋದು ನೀವು, ಡೇ ಆಗಿದೆ. ತುಂಬ ಬಿಸಿಲುಂಟಲ್ಲ, ಮಡಿಕೇರಿಯಲ್ಲಿ ಕೂಡ ಬಿಸಿಲಿತ್ತು. ಬಟ್ ಸ್ವಲ್ಪ AC ಹಾಕದೇ ಹೋಗ್ಬೋದಲ್ಲ, ಹಾಗೆ ಇತ್ತು. ಇಲ್ಲಿ ಹಾಗೆ ಅಲ್ಲ, AC ಇಲ್ಲದೆ ಮಧ್ಯಾಹ್ನ ಸುತ್ತಲಿಕ್ಕೆ ಆಗಲ್ಲ, ಅಷ್ಟು ಓಕೆ ಇತ್ತು. ಬಟ್ ಇವರೆಲ್ಲ ಮಲಗಿದ್ದಾರೆ ಆಗ್ಬೋದಾ. ನಾನು ಹಸ್ಬೆಂಡ್ ಮಗ ಮಾತ್ರ ಎಚ್ಚರ ಇದ್ದಾರೆ. ಇವರು ಬಿದ್ಕೊಂಡಿದ್ದು ನೋಡಿ ಹೇಗೆ, ಒಬ್ಬರಿಗೆ ಕೂಡ ಎಚ್ಚರ ಇಲ್ಲ. ನಾನು ವಿಡಿಯೋ ಮಾಡಿದ್ದು ಕೂಡ ಗೊತ್ತಿಲ್ಲ. ಮತ್ತೆ ಎದ್ದ ನಂತರ ಇವ್ರದ್ದು ಹುಚ್ಚಾಟ ಶುರು. ಹೋಗುವ ಬರುವವರಿಗೆಲ್ಲ ಬಾಯ್ ಮಾಡೋದು. ನೀತಾ ಮತ್ತು ಆ್ಯಶುಲ್ ಒಂದು ಟೀಮು, ಕ್ಯಾನಿಷಾ ಮತ್ತು ಕ್ಲರಿಷಾ ಒಂದು ಟೀಮ್ ಅಂತೆ. ಹೋಗುವ ಬರೋವರಿಗೆಲ್ಲ ಬಾಯ್ ಮಾಡ್ತಾಯಿದ್ರು. ಬಟ್ ನಾನು ಹೇಳಿದ್ದೆ ಬರುವ ವೆಹಿಕಲ್ಸಿಗೆ ಮಾಡಲಿಕ್ಕಿಲ್ಲ, ನಡ್ಕೊಂಡು ಹೋಗುವವರಿಗೆ ಮಾತ್ರ ಮಾಡಲಿಕ್ಕೆ. ಯಾಕಂತ ಹೇಳಿದರೆ ಕನ್ಫ್ಯೂಷನ್ ಆಗ್ತಾರೆ ವೆಹಿಕಲ್ಸ್ ನಡೆಸ್ತಾ ಇದ್ದವರಿಗೆ ಬಾಯ್ ಮಾಡಿದರೆ. ಸೊ ಅದರಿಂದ ಅವರು ನಡ್ಕೊಂಡು ಹೋಗೋವರಿಗೆ ಮಾತ್ರ ಬಾಯ್ ಮಾಡ್ತಾಯಿದ್ರು. ನಮ್ಮ ಮಕ್ಕಳು ಕೇಳ್ತಾರೆ ಹೇಳಿದ್ದು. ಸೊ ವಿನ್ ಆದದ್ದು ಕ್ಯಾನಿಷಾ ಮತ್ತು ಕ್ಲಾರಿಷಾ. ಐ ಥಿಂಕ್ ನಾನು ಹೇಳಿದ್ದೆ ಹುಡುಗಿಯರಿಗೆ ಬಾಯ್ ಮಾಡ್ತಾರೆ, ಹುಡುಗರಿಗೆ ಮಾಡಲ್ಲ ಅಂತ ಹೇಳಿ. ಸೊ ಒಂದು ಸಲ ಆ್ಯಕ್ಚುಲಿ ಯಾರೋ ಆಂಟಿಗೆ ಬಾಯ್ ಮಾಡಿದ, ಅವರು ಪಾಪ ಬಾಯ್ ಮಾಡಿಲ್ಲ. ಆಂಟಿ ಬಾಯ್ ಮಾಡಿ ಅಲ್ಲ ಒಂದು ಸಲ ಅಂತ ಕಾರಲ್ಲಿ ಬೊಬ್ಬೆ ಆಗ್ತಾ ಇದ್ದ. ಮತ್ತು ಅವರು ಪಾಪ ಬಾಯ್ ಮಾಡಿದ್ದಾರೆ, ಫೋರ್ಸಿಬಲಿ ಬಾಯ್ ಮಾಡ್ಕೊಳ್ತಾನೆ ಇದ್ದ. ಮತ್ತು ಮಗ ಕೂಡ ಹಿಂದ್ಗಡೆ ಕೂತ್ಕೊಂಡ. ಅವನಿಗೆ ಕೂಡ ಅವರ ಜೊತೆಗೇ ಕೂತ್ಕೊಳ್ಬೇಕಿತ್ತು, ಜಾಗ ಇಲ್ಲ. ಈ ಸೈಡ್ ಬಂದರೂ ಬಂದಿಲ್ಲ ಅವನು. ಮತ್ತು ನಾವು ಬೇಗ ರೀಚ್ ಆಗಿದ್ವಿ. 8:30 ರೀಚ್ ಆಗಿದ್ವಿ ಮಡಿಕೇರಿಗೆ. ಫಸ್ಟ್ ಪಾರ್ಕ್ ಅಂತ ಅಂದ್ಕೊಂಡಿದ್ವಿ. ಸೊ ನಾವು ಪಾರ್ಕಿನ ಸೈಡಿಗೆ ಬಂದ್ವಿ. ಬಟ್ ಪಾರ್ಕ್ 9 o'clock ಓಪನ್ ಇತ್ತು. ಸೊ ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬಿಡೋಣ, ಯಾರೂ ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಂತ ಹೇಳಿ ನಾವು ಇಲ್ಲಿ ನಿಲ್ಲಿಸಿದ್ವಿ. ಈಗ ಎಲ್ಲಿಯಾದರೂ ಒಳ್ಳೆ ಪ್ಲೇಸಲ್ಲಿ ಕೂತ್ಕೊಂಡು ಮಾಡೋಣ ಅಂತ ಹೇಳಿ ನೋಡಿದ್ವಿ. ಬಟ್ ಅಂಗಡಿ ಓಪನ್ ಆಗಿರಲಿಲ್ಲ ಅಲ್ಲ. ಸೊ ಇಲ್ಲಿಯೇ ಮಾಡೋಣ ಅಂತ ಹೇಳಿ ಬ್ರೇಕ್ಫಾಸ್ಟ್ ಎಲ್ಲ ತೆಗಿತಾ ಇದ್ದೀವಿ. ಎಲ್ಲನೂ ಮಾಡ್ಕೊಂಡು ಬಂದಿದ್ದೀವಿ ನಾವು. ಪ್ಲೇಟ್ಸ್, ಕಾಫಿ ಎಲ್ಲನೂ. ನನಗೆ ಕಾಫಿ ಬೇಕೇ ಬೇಕು. ನಾನು ಬ್ಲ್ಯಾಕ್ ಕಾಫಿ ಕುಡಿಯೋದು ಜಾಸ್ತಿ. ಹಾಗೆ ಎಲ್ಲಿಯಾದರೂ ಬಂದರೆ ಕುಡಿತೀನಿ ಕಾಫಿ, ಲೈಕ್ ಇದು ಏನು ಹೇಳ್ತಾರೆ, ಹಾಲಿದ್ದದ್ದು. ಬಟ್ ನನಗೆ ಸಕ್ಕರೆ ಇಷ್ಟ ಇಲ್ಲ ಅಷ್ಟೇ, ಚಪ್ಪೆನೇ ತರೋದು ನಾನು. ಇದು ನಾನು ಮಾಡಿದ ಎಗ್ ಫ್ರೈಡ್ ರೈಸು. ತುಂಬ ಅಂದರೆ ತುಂಬ ಒಳ್ಳೆಯದಿತ್ತು. ಒಂದು ಸ್ವಲ್ಪ ಮಾತ್ರ ನಮಗೆ ವೇಸ್ಟ್ ಆಯಿತು, ಅಂದರೆ ಹೊಟ್ಟೆ ತುಂಬಿ ಹೋಗಿತ್ತು. ಮನೆಗೆ ಬರುವಾಗ ಅದು ಹಾಳಾಗಿತ್ತು. ಬಟ್ ತುಂಬ ಅಂದರೆ ತುಂಬಾ ಒಳ್ಳೆಯದಾಗಿತ್ತು. ತುಂಬ ಜನ ಅಂದ್ಕೊಳ್ತಾರೆ ನನಗೆ, ಸಲೋನಿಗೆ ಬಂದವರು ಕೂಡ ಹೇಳ್ತಾರೆ, ಮೇಡಮ್ ನೀವು ಅಷ್ಟೆಲ್ಲ ಜನರಿಗೆ ಹೇಗೆ ಅಡುಗೆ ಮಾಡಿ ತೊಗೊಂಡು ಹೋಗೋದು ಅಂತ ಹೇಳಿ. ಏನೋ ನನಗೆ ಅಡುಗೆ ಒಂದು ಕೆಲಸ ಈಸಿ ಅಂತ ಅನಿಸುತ್ತೆ. ಯಾಕೆ ಗೊತ್ತಿಲ್ಲ. ನಾನು ಒಂದು ವೇಳೆ ನನಗೆ
ಸಲಾನ್ ರನ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದ್ದರೆ, ಅಥವಾ ಈಗ ದೇವರ ದಯೆಯಿಂದ ಒಳ್ಳೆಯದೇ ನಡೀತಾ ಉಂಟು, ಆಗದಿದ್ದರೆ ಅಡಿಗೆ ಮಾಡಿ ಅಂದರೆ ಲೈಕ್ ಫ್ರೈಡ್ ರೈಸ್, ಮೋಮೋಸ್ ಆ ಥರದ್ದು ಮಾಡಿ ಒಂದು ಚಿಕ್ಕ ಹೋಟೆಲಂತೂ ರನ್ ಮಾಡ್ಬೋದು ನೋಡಿ, ಅಷ್ಟು ಅಡಿಗೆ ಬರುತ್ತೆ. ಸೊ ಈಗ ನಾವು ಪ್ಲ್ಯಾನ್ ಮಾಡಿದ್ವಿ ಪಾರ್ಕಿಗೆ ಹೋಗೋದು ಬೇಡ, ಯಾಕಂತ ಹೇಳಿದರೆ ಸುಮ್ಮನೆ ಇಲ್ಲಿ ಅರ್ಧ ಗಂಟೆ ನಿಲ್ಲೋದಕ್ಕಿಂತ ನಮ್ಮದು ಅರ್ಧ ಗಂಟೆ ಟ್ರಾವೆಲ್ ಆಗುತ್ತೆ, ನಾವು ಗೋಲ್ಡನ್ ಟೆಂಪಲಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನನಗೆ ಉಂಟಲ್ಲ, ಎಷ್ಟು ದಿನ ಆಯಿತು ನಾನು ಹೇರ್ ಓಪನೇ ಇಡದೆ. ಸೊ ಇಲ್ಲಿ ಬಂದ ನಂತರ ಸ್ವಲ್ಪ ಕೋಲ್ಡ್ ಚಿಲ್ ಅಂತ ಅನಿಸ್ತು. ಕೋಲ್ಡ್ ಅಲ್ಲ, ಒಂಥರ ಸ್ವಲ್ಪ ಫೀಲಿಂಗ್ ಅಂತ ಹೇಳ್ತಾರೆ, ಒಳ್ಳೆ ಫೀಲ್ ಆ ಥರ ಆಯಿತು. ಸೊ ಅದರ ನಂತರ ನಾನು ಹೇರ್ ಓಪನ್ ಮಾಡಿದ್ದು. ನನಗೆ ನನ್ನ ಹೇರ್ ತುಂಬ ಇಷ್ಟ, ನಾನು ತುಂಬ ಮೇಂಟೈನ್ ಮಾಡ್ತೀನಿ. ಬಟ್ ಹೇರ್ ಓಪನ್ ಹೇಗೆ ಮಾಡೋದು ಮಡಂತಿಯರಲ್ಲಿ? ಸೊ ಈಗ ನಾವು ಗೋಲ್ಡನ್ ಟೆಂಪಲಿಗೆ ಹೋಗ್ತಾ ಇದ್ದೀವಿ ಎಲ್ಲರೂ. ಅಲ್ಲಿಂದ ಸಾಧಾರಣ ಒಂದು 1/2 hour ಏನೋ ತೋರಿಸ್ತಾ ಇತ್ತು. ನಾವು ಈ ಸೈಡ್ ಒಂದು 3-4 ಸಲ ಬಂದಿದ್ದೀವಿ. ಸೊ ನನ್ನ ಮಗನಿಗೆ ಆನ್ ದ ವೇ ಮಡಿಕೇರಿಯಿಂದ ಮೈಸೂರಿಗೆ ಹೋಗುವಾಗ ಇಲ್ಲಿ ಒಂದು ಪಾರ್ಕಿಗೆ ತೊಗೊಂಡೋಗುವ ಐಟಮ್ಸ್ಗಳು ಲೈಕ್ ಆ್ಯನಿಮಲ್ಸ್ ಇದು ಡಮ್ಮೀಸ್ ಎಲ್ಲ ಇರುತ್ತಲ್ಲ, ಅದು ಸಿಗತ್ತೆ. ಹೋದವರಿಗೆ ಗೊತ್ತಿರ್ಬೋದು, ಅಲ್ಲಿ ಆನ್ ದ ವೇಯಲ್ಲಿ ಸಿಗತ್ತೆ. ಅದು ಅವನಿಗೆ ತುಂಬ ಅಂದರೆ ತುಂಬ ಇಷ್ಟ. ಅಂದರೆ ನೋಡಲಿಕ್ಕೆ ಅವನೀಗ ಇದು 3rd ಟೈಮ್ ಅಂತ ಅನಿಸುತ್ತೆ ನನಗೆ. ಸೊ ಅವನಿಗೋಸ್ಕರ ಅಲ್ಲಿ ನಿಲ್ಲಿಸಿದ್ದು. ಈ ಮಕ್ಕಳಿಗೆ ಇಂಟ್ರೆಸ್ಟ್ ಇರಲಿಲ್ಲ ಅಷ್ಟು, ಯಾಕಂತ ಹೇಳಿದರೆ ಇವರು ಈಗ ದೊಡ್ಡ ಆಗಿದ್ದಾರಲ್ಲ. ಬಟ್ ಇವನಿಗೆಗೋಸ್ಕರ ನಾನು ಕರ್ಕೊಂಡು ಬಂದೆ ತೋರಿಸಲಿಕ್ಕೆ. ಖುಷಿಯಾಗತ್ತೆ ಅವನಿಗೆ ಯಾವತ್ತೂ ಕೂಡ ಇಲ್ಲಿ ಬಂದರೆ. ತುಂಬ ಕ್ವಶನ್ಸ್ ಇರುತ್ತೆ ಅಲ್ಲ ಅವನಿಗೆ ಕೇಳಲಿಕ್ಕೆ. ಅವನಿಗೇನಂತ ಹೇಳಿದರೆ ಅವನ ಹಸ್ಬೆಂಡ್ ಹತ್ರ ಡೈಲಿ ಇರ್ತಾನೆ, ಎವ್ರಿ ಡೇ ಫುಲ್ ಡೇ ಅವನು ಹಸ್ಬೆಂಡ್ ಜೊತೆಗೇನೆ ಇರೋದು. ಬಟ್ ಅವನು ಹಸ್ಬೆಂಡ್ ಜೊತೆಗೆ ಜನರಲ್ ನಾಲೆಜ್ ಕ್ವಶನ್ಸ್ ಕೇಳೋದು ಕಡಿಮೆ. ಅವನಿಗೆ ಬೇಕಾದದ್ದು ನಾನು ಕ್ವಶನ್ ಆನ್ಸರ್ಸ್ ಮಾಡಲಿಕ್ಕೆ. ಹಾಗೆ ಆಟ ಆಡಲಿಕ್ಕೆ ಹಸ್ಬೆಂಡ್ ಇಷ್ಟ. ಬಟ್ ಡೈನೋಸರ್ ಅಥವಾ ಆ ಥರ ವಿಷಯದಲ್ಲಿ, ಆ್ಯನಿಮಲ್ಸ್ ವಿಷಯದಲ್ಲಿ ಏನೇ ಆಗಲಿ ಅವನಿಗೆ ಅದು ಕೇಳಲಿಕ್ಕೆ ನಾನಾಗಲೇಬೇಕು. ಸೊ ಒಳ್ಳೆಯದುಂಟು ಮಾತ್ರ ಇಲ್ಲಿ. ತುಂಬ ಕಾಸ್ಟ್ಲಿ ಉಂಟು ಇರ್ಬೋದು, ಇಷ್ಟಿಷ್ಟು ದೊಡ್ಡದುಂಟು. ಹೇಗೆ ಮಾಡ್ತಾರೆ ಏನು? ಹಿಂದ್ಗಡೆನೇ ಇದ್ದಾರೆ ಅವ್ರದ್ದು ವರ್ಕರ್ಸ್ ಎಲ್ಲ ಮಾಡ್ತಾನೆ ಇದ್ದರು ಕೆಲಸ. ಇವರು ಇಲ್ಲಿ ಫೋಟೋಸ್ ಎಲ್ಲ ತೆಗಿತಾನೆ ಇದ್ದರು. ಬಿಸಿಲು ಉಂಟು, ಬಟ್ ಸೆಕೆ ಆಗಲ್ಲ ಅಂತ ಹೇಳ್ತೀವಲ್ಲ ಹಾಗೆ. ನಮ್ಮ ಮಡಂತಿಯರಲ್ಲಿ ಬಿಸಿಲು ಕೂಡ ಉಂಟು, ಸೆಕೆ ಕೂಡ ಉಂಟು, ಎಲ್ಲನೂ ಉಂಟು, ಎಲ್ಲ ಕಡೆನೂ ಉಂಟು. ಐ ಥಿಂಕ್ ಇದು ಸ್ವಲ್ಪ ಗುಡ್ಡ ಇರೋದ್ರಿಂದ ಗೊತ್ತಾಗ್ತಾ ಇಲ್ಲ. ಒಳ್ಳೆಯದಾಗಿದೆ ಇಲ್ಲಿ. ನಾನು 3 ಸಲ ಬಂದಾಗ ಕೂಡ ಚೇಂಜ್ ಆಗ್ತಾ ಇರ್ತದೆ, ಅಂದರೆ ಐಟಮ್ಸ್ಗಳು ಸೇಲ್ ಆಗುತ್ತೆ. ಐ ಥಿಂಕ್ ಇದೆಲ್ಲ ಪಾರ್ಕಿಗೆ ಹೋಗೋದು ಜಾಸ್ತಿ ಅಂತೆ. ಮಿಡ್ಲ್ ಆಫ್ ದ ಪಾರ್ಕಲ್ಲಿ ಇಡ್ತಾರಲ್ಲ ಐಟಮ್ಸ್ಗಳು. ಸೊ ಈ ಥರ ಇಲ್ಲಿ ಒಂದು ಹೋಗಿ ಅದರ ನಂತರ ಈಗ ಹೊರಡಬೇಕು ನಾವು. ಅವನು ಬರಲಿಕ್ಕೇ ಕೇಳಲ್ಲ. ಅಲ್ಲಿ ಒಂದು ನಾಯಿ ಇತ್ತು, ಹಸ್ಕಿ ಡ್ಯಾನ್ಸಲ್ಲಿ ಇದ್ದದ್ದು. ಈ ಕ್ಲಾರಿಶಾ ಮತ್ತು ಕ್ಯಾನಿಶಾ ಡ್ಯಾನ್ಸ್ ಮಾಡಿ ತೋರಿಸ್ತಾ ಇದ್ರು, ಹಸ್ಕಿ ಡ್ಯಾನ್ಸ್ ಇದು. ಅವರಿಗೆ ಖುಷಿ ಆಯ್ತು, ನಮಗಂತೂ ತುಂಬ ಖುಷಿ ಆಯಿತು ಆಗ್ಬೋದು, ಒಂದು ಹೇಳಲಿಕ್ಕೆ ಆಗಲ್ಲ ಅಷ್ಟು ಖುಷಿ ಆಯಿತು. ನನಗೆ ಸ್ಟ್ರೆಸ್ಫುಲ್ ಲೈಫಲ್ಲಿ ಈ ಥರ ಒಂದು ಬ್ರೇಕ್ ಬೇಕೇ ಬೇಕು. ಜ್ಯೂಸ್ ಎಲ್ಲ ಎತ್ಕೊಂಡು ಬಂದಿದ್ವಿ ನಾವು. ಸೊ ಈಗ ಈ ಜ್ಯೂಸನ್ನು ಕುಡಿದ್ವಿ. ನಂದು ಡ್ರೆಸ್ಸಿದು ಕೂಡ ವೀಡಿಯೋ ತೆಗೆದಿರಲಿಲ್ಲ. ಸೊ ಕ್ಯಾನಿಶಾ ಹೇಳಿದ್ಲು, ನಾನು ತೆಗಿತೀನಿ ನಿನ್ನ ಡ್ರೆಸ್ಸಿದು ವೀಡಿಯೋ, ನೀನು ನಿಂತ್ಕೊ ಅಂತ. ಸೊ ನನಗೆ ಗಾಳಿ ಬರಬೇಕಪ್ಪ ಎಲ್ಲ ಕಡೆಯಿಂದ, ಆ ಥರ ಬಟ್ಟೆ ಬೇಕು ನನಗೆ. ಸೆಕೆ ಟೈಟ್ ಫಿಟ್ಟೆಡ್ ಬಟ್ಟೆ ಎಲ್ಲ ಆಗೋದೇ ಇಲ್ಲ. ಈಗ ನಾವು ಗೋಲ್ಡನ್ ಟೆಂಪಲಿಗೆ ಹೋಗ್ತಾ ಇದ್ದೀವಿ. ಜ್ಯೂಸ್ ಎಲ್ಲ ಕುಡ್ಕೊಂಡು ಹೊರಟಿದ್ದೀವಿ. ನಾವೆಲ್ಲನೂ ಎತ್ಕೊಂಡು ಬಂದಿದ್ದೀವಲ್ಲ, ನಮ್ಮ ಗಾಡಿಯಿಂದ ತೆಗಿಯೋದು, ತಿನ್ನೋದು, ಕುಡಿಯೋದು ಇದೇ ಕೆಲಸ ನಮಗೆ. ನಾನು ಗೋಲ್ಡನ್ ಟೆಂಪಲಿಗೆ ಬರೋದು 2nd ಟೈಮ್. ಬಟ್ ಒಂದು ಪೀಸ್ ಅಂತ ಹೇಳ್ತೀವಲ್ಲ, ಸೈಲೆಂಟಲ್ಲಿ ಉಂಟು. ಸೊ ಈ ಮಕ್ಕಳು ಬೊಬ್ಬೆ ಹಾಕ್ತಾ ಬರ್ತಾ ಇದ್ದರು. ಮಕ್ಕಳು ಹಾಗೆ ಅಲ್ಲ, ಅವರಷ್ಟಕ್ಕೆ ಅವರು. ಮತ್ತು ಕೂಗಬೇಡಿ, ಎಲ್ಲ ಕಡೆ ಸೈಲೆಂಟ್ ಉಂಟಲ್ಲ, ಮತ್ತು ಅವ್ರದ್ದು ಪ್ರೇಯರ್ ಟೈಮ್ ಎಲ್ಲ ನಡೀತಾ ಉಂಟು, ಪ್ರೇಯರ್ ಎಲ್ಲ. ಸೊ ಸುಮ್ಮನೆ ಬನ್ನಿ ಅಂತೇಳಿ ಮತ್ತೆ ಬಂದರು. ನಾವು ಮತ್ತೆ ಹೋಗ್ತಾ ಇದ್ವಿ. ಲಾಸ್ಟ್ ಟೈಮ್ ಬರುವಾಗ ಮಗ ಸ್ವಲ್ಪ ಚಿಕ್ಕದಿದ್ದ, ಆಗ ಅವನಿಗೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಈ ಸಲ ಎಲ್ಲ ಗೊತ್ತಾಗ್ತಾ ಉಂಟಲ್ಲ. ಸೊ ಅವನಿಗೆ ಕೂಡ ಖುಷಿ ಆಗ್ತಾ ಉಂಟು. ಅವನಿಗೆ, ನಮ್ಮ 3 ಜನರಿಗೂ ಕೂಡ, ನನಗೆ, ನನ್ನ ಹಸ್ಬೆಂಡಿಗೆ ಮತ್ತು ನನ್ನ ಮಗನಿಗೆ 3 ಜನರಿಗೂ ಕೂಡ ಟ್ರಿಪ್ಪಿಗೆ ಹೋಗೋದಂದರೆ ಇಷ್ಟ. ಸೊ ನನಗೆ ವರ್ಷದಲ್ಲಿ ಸ್ವಲ್ಪನಾದರೂ ಲಾಂಗ್ ಹೋಗಿ ಬರಲೇಬೇಕು. 2 ಟೈಮ್ಸ್ ಆದರೂ ಹೋಗಲೇಬೇಕು, 1 ಟೈಮ್ ಆದರೂ ಅಟ್ಲೀಸ್ಟ್ ಹೋಗಲೇಬೇಕು. ಸೊ ನಾನು ಹೋದ ಪ್ಲೇಸಿಗೆ ಹೋಗಲಿಕ್ಕೂ ಕೂಡ ರೆಡಿ. ಬಟ್ ನನಗೆ ಸುತ್ತಿದ್ದು ಇಷ್ಟ. ಅದರ ನಂತರ ಇಲ್ಲೆಲ್ಲ ಶೂ ಎಲ್ಲ ಇಟ್ಟು ಬಂದ್ವಿ. ಎಲ್ಲದಕ್ಕೂ ಚಾರ್ಜಸ್ ಆಗ್ಬೋದಾ? ಟ್ರಿಪ್ಪಿಗೆ ಹೋದರೆ ಇದೊಂದು ಶೂ ಇಡಲಿಕ್ಕೆ, ಕಾರ್ ಪಾರ್ಕಿಂಗಿಗೆ ಹೆವಿ ಚಾರ್ಜಸ್. ಕಾರ್ ಪಾರ್ಕಿಂಗಿಗೆ ಊಟಿಯಲ್ಲಿ ಅಂತೂ ಕಾರ್ ಪಾರ್ಕಿಂಗ್ ಚಾರ್ಜಸ್ 100 ರೂಪೀಸ್ ಕೆಳಗೆ ಇಲ್ಲವೇ ಇಲ್ಲ.
ಮಡಿಕೇರಿ ಮತ್ತು ಬ್ಯಾಂಗ್ಳೂರಲ್ಲಿ 50 ರುಪೀಸಲ್ಲಿ ಕೂಡ ಪಾರ್ಕಿಂಗ್ ಚಾರ್ಜಸ್ ಉಂಟು. ನಾನು ನನಗೋಸ್ಕರ ಖರ್ಚು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಲೈಕ್ ಫಂಕ್ಷನ್ಸಿಗೆ ಅದಕ್ಕೆ ಇದಕ್ಕೆ ಎಲ್ಲ ಸ್ವಲ್ಪ ಇನ್ವೆಸ್ಟ್ ಮಾಡೋದು ಕಡಿಮೆ. ನಾನು ನನಗೋಸ್ಕರ ಟೈಮ್ ಸ್ಪೆಂಡ್ ಮಾಡಿ ಪ್ಲೇಸಸನ್ನು ವಿಸಿಟ್ ಮಾಡೋದು. ಇವತ್ತು ಪ್ರೇಯರ್ ಕೇಳಲಿಕ್ಕೆ ತುಂಬ ಖುಷಿಯಾಗುತ್ತೆ. ಆಲ್ಮೋಸ್ಟ್ ಯಾವತ್ತೂ ಕೂಡ ಬಂದರೂ ಪ್ರೇಯರ್ ಮಾಡ್ತಾನೆ ಇರ್ತಾರೆ. ಅವ್ರದ್ದು ಪ್ರೇಯರ್ ಮಾಡೋದೇ ಜಾಸ್ತಿ ಐ ಥಿಂಕ್. ನನ್ನ ಮಗನಿಗೆ ತುಂಬ ಇಷ್ಟ ಆಯಿತು ಇಲ್ಲಿ ಪ್ರೇಯರ್ ಕೇಳಲಿಕ್ಕೆ. ಒಂಥರ ಫೀಲಿಂಗ್, ಸೌಂಡೇ ಒಂಥರ ಚೇಂಜ್, ಒಂದೇ ಟ್ಯೂನಲ್ಲಿ ಸಿಂಗ್ ಮಾಡ್ತಾ ಇರ್ತಾರೆ. ಅವ್ರದ್ದು ಒಂದು ಒಳ್ಳೆಯದು, ಅಲ್ಲಿ ಪ್ರೇಯರ್ ಮಾಡ್ತಾ ಇರುವಾಗಲೇ ಕಾಫಿ ಎಲ್ಲ ಬರ್ತಾನೆ ಇತ್ತು ಅವರಿಗೆ. ಐ ಥಿಂಕ್ ಮಧ್ಯದಲ್ಲಿ ಒಂದು ಗ್ಯಾಪ್ ಕೊಟ್ಟಿದ್ದರು 15 ಮಿನಿಟ್ಸಿಗೆ ಒನ್ಸ್. 10-15 ಕೂಡ ಕೊಟ್ಟಿರಲಿಲ್ಲ, 5-10 ಮಿನಿಟ್ಸೇ ಕೊಟ್ಟಿದ್ದರು. ಅದು ಚಾ ಬ್ರೇಕ್ ಐ ಥಿಂಕ್. ಊಟದ್ದು ತಿಂಡಿದು ಎಲ್ಲ ಅಲ್ಲಿಯೇ ಇರುತ್ತೆ ಅವರಿಗೆ. ನಾನು ಎಲ್ಲ ಟೈಮ್ ಹೋದಾಗ ಕೂಡ ನೋಡಿದ್ದೀನಿ, ಚಿಪ್ಸ್ ಅದು ಇದೆಲ್ಲ ರೆಡಿ ಇರುತ್ತೆ ಪ್ರೇಯರ್ ಟೈಮಲ್ಲಿ. ಪ್ರೇಯರ್ ಕೇಳಲಿಕ್ಕೆ ಮಾತ್ರ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಈ ಥರ ಬೇರೆ ಬೇರೆ ಕಡೆ ವಿಸಿಟ್ ಮಾಡೋದ್ರಿಂದ ಉಂಟಲ್ಲ, ನಾವು ಕೂಡ ಒಂಥರ ಸ್ಮಾರ್ಟ್ ಆಗ್ತೀವಿ, ಅಥವಾ ಈ ಥರ ಲೈಫ್ಸ್ಗಳನ್ನು ಕೇಳ್ತೀವಲ್ಲ, ಸೊ ಚೇಂಜಸ್ ತುಂಬಾ ಆಗುತ್ತೆ. ಸೊ ನೋಡಿ, ನನ್ನ ಮಗ ಹೇಗೆ ಕೂತ್ಕೊಂಡು ಕೇಳ್ತಾ ಇದ್ದಾನೆ. ಅವನಿಗೆ ಹೊರಡೋಣ ಬಾ ಅಂತ ಹೇಳಿದ್ರು, ಅವನು ಬರ್ತಾ ಇರಲಿಲ್ಲ ಆ್ಯಕ್ಚುಲಿ. ಇಲ್ಲಾಂದರೆ ಅವನು ನಮಗೆ ಚರ್ಚಿಗೆ ಹೋದರೆ ಎಲ್ಲ ಉಪದ್ರ ಮಾಡೋದು ಒಂದೊಂದು ಸಲ. ಬಟ್ ಇದು ಅವನಿಗೆ ಫಸ್ಟ್ ಟೈಮ್ ಅಲ್ಲ ಬಂದದ್ದಕ್ಕೆ, ಸೊ ಅವನಿಗೆ ಕೂಡ ಒಂಥರ ಡಿಫ್ರೆಂಟ್ ಉಂಟು. ಸೊ ಅವನು ಇದನ್ನು ಕೂತ್ಕೊಂಡು ನೋಡ್ತಾನೇ ಇದ್ದ. ಮತ್ತು ನಾವು ಕೂಡ ಎಲ್ಲರೂ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಜಾಸ್ತಿ ಏನು ಮಾಡಲಿಕ್ಕಿಲ್ಲ ಅಲ್ಲ, ನಾವು ನೋಡಲಿಕ್ಕೆ ಒಂದು 4 ಪ್ಲೇಸಸ್ ಉಂಟು ಅಷ್ಟೇ. ಮತ್ತು ನಾವು ಬೇಗ ಹೊರಟು ಬಂದದ್ದೇ ಅದಕ್ಕೋಸ್ಕರ, ಆರಾಮಾಗಿ ಮನೆಗೆ ರೀಚ್ ಆಗೋಣ ಅಂತ ಹೇಳಿಯೇ. ಸೊ ಎಲ್ಲರೂ ಕೂತ್ಕೊಂಡು ನೋಡ್ತಾನೇ ಇದ್ದೀವಿ. ಅದರ ನಂತರ ಅಲ್ಲಿಂದ ಬಂದ್ವಿ ಬೇರೆ ಕಡೆಗೆ. ಅಂದರೆ ಅಲ್ಲಿ ದೀಪ ಉರಿಸಿಟ್ಟಿದ್ರು, ತುಂಬ ಅಂದರೆ ತುಂಬ. ಇವರು ಲೆಕ್ಕ ಮಾಡ್ತಾ ಇದ್ರು ಎಷ್ಟು ದೀಪಗಳು ಉರಿತಾ ಇಲ್ಲ, ಎಷ್ಟು ದೀಪದ್ದು ಎಣ್ಣೆ ಮುಗ್ದಿದೆ, ಆ ಥರ ಎಲ್ಲ. ಸೊ ಅಲ್ಲಿ ನೋಡಿ ನೆಕ್ಸ್ಟು 1-2 ಕಡೆ ಅಲ್ಲಿಯೇ ಸುತ್ತಾ ಇದ್ವಿ. ಸೊ ಇಲ್ಲಿ ಇನ್ನೊಂದು ಕಡೆ ಪ್ರೇಯರ್ ನಡೀತಾ ಇತ್ತು. ಇವ್ರದ್ದು ಕಣ್ಣೆಲ್ಲ ಒಂದು ಅಲ್ಲಿ ಸೈಡಲ್ಲಿ ಚಿಪ್ಸ್, ಬಿಸ್ಕೆಟ್ಸ್, ಕೋಕ್ ಎಲ್ಲ ಉಂಟಲ್ಲ, ಕಾಣಿಸ್ಬೋದು ನಿಮಗೆ, ಫ್ರಂಟಲ್ಲಿ ಉಂಟು, ಲೇಸ್ ಎಲ್ಲ ಉಂಟು. ಸೊ ಅದರ ಮೇಲೆ ಕಣ್ಣು ಇವರಿಗೆ, ಒಳ್ಳೆದುಂಟಲ್ಲ ಅಂತ ಹೇಳೋದು ಇವರು. ಅಲ್ಲಿಂದ ಮತ್ತೆ ಹೊರಟ್ವಿ ನಾವು. ಅಷ್ಟು ಹೊತ್ತು ವೇಟ್ ಮಾಡಿದ್ದೆ ಅದಕ್ಕೆ. ಮಕ್ಕಳು ಹೇಳಿದರು, ಅವರು ಅದನ್ನು ದೊಡ್ಡದುಂಟಲ್ಲ ಅದನ್ನು ಊದುವ ತನಕ ಪೀಪಿ ಮಾಡಿದ್ರಲ್ಲ, ಅದು ಊದುವ ತನಕ ನಿಲ್ಲೋಣ ಅಂತ ಹೇಳಿ. ಸೊ ಅದು ಊದಿದ ನಂತರ ನಾವು ಹೊರಟು ಬಂದ್ವಿ. ಇದು ಅವ್ರದ್ದು ಮ್ಯಾಪ್ ಟೈಪಲ್ಲಿ ಇತ್ತು. ಸೊ ಇದನ್ನು ನೋಡಲಿಕ್ಕೆ ಬಂದ್ವಿ. ಇದರ ಸೈಡಲ್ಲಿ, ಈ ಸೈಡಲ್ಲಿ ಅಲ್ಲಿ ಇಂಗ್ಲೀಷಲ್ಲಿ ಬರೆದಿದ್ದಾರೆ, ಇದರ ಆಪೋಸಿಟ್ ಸೈಡಲ್ಲಿ ಕನ್ನಡದಲ್ಲಿ ಡೀಟೇಲ್ಸ್ ಬರೆದಿದ್ದಾರೆ ಆಗ್ಬೋದು. ಸೊ ನಾವು ಕನ್ನಡ ಮೀಡಿಯಮ್ನವರು ಕನ್ನಡ ಓದ್ತಾ ಇದ್ವಿ, ಆ್ಯಶ್ವಿಲೆಲ್ಲ ಇಂಗ್ಲೀಷ್ ಮೀಡಿಯಮ್ ಅಲ್ಲ, ಸೊ ಇಂಗ್ಲೀಷಲ್ಲಿ ಓದ್ತಾ ಇದ್ರು. ಸೊ ಡಿಫ್ರೆಂಟ್ಸೇ, ನಮಗೆ ಕನ್ನಡದಲ್ಲಿ ಅರ್ಥ ಆಗುತ್ತೆ, ಅವರಿಗೆ ಇಂಗ್ಲೀಷಲ್ಲಿ ಅರ್ಥ ಆಗುತ್ತೆ. ಇವರಿಗೆ ಬೆಂಕಿಗೆ ಐ ಥಿಂಕ್ ಅವರು ಜಾಸ್ತಿ ಪ್ರೋತ್ಸಾಹ ಕೊಡೋದು, ಲೈಕ್ ಮಾನ್ಯತೆ. ಎಲ್ಲ ಕಡೆ ಅವ್ರದ್ದು ಬೆಂಕಿ ಇದ್ದೇ ಇರುತ್ತೆ ನಾನು ನೋಡಿದ ಪ್ರಕಾರ. ಅಂದ್ಕೊಳ್ತೀನಿ ಡ್ರ್ಯಾಗಿನ್ ಅವರು ತುಂಬ ಯೂಸ್ ಮಾಡ್ತಾರೆ. ಸೊ ಡ್ರ್ಯಾಗಿನ್ ಬೆಂಕಿ ಇದು ಮಾಡುತ್ತೆ ಅಲ್ಲ, ಸೊ ಅದರಿಂದ ಅಂತ ಅಂದ್ಕೊಳ್ತೀನಿ, ಸರಿಯಾಗಿ ಗೊತ್ತಿಲ್ಲ. ಬಟ್ ನೋಡಿದ ಪ್ರಕಾರ ಬೆಂಕಿ ಜಾಸ್ತಿ ಯೂಸ್ ಮಾಡೋದು. ಸೊ ನೋಡ್ಬೋದು ಇಲ್ಲಿ ಮಾಡ್ತಾ ಇದ್ದಾರೆ ಬೆಂಕಿ. ಅವರ ಒಂದು ಕೈಗೆ ತಾಗಿತ್ತು ಆಗ್ಬೋದಾ. ಒಂದು ಒಳ್ಳೆಯದು ನೋಡಿ, ಇದೇ ಮಕ್ಕಳು ಎಲ್ಲರೂ ಕೂಡ ಇವರೇ ಕೆಲಸ ಮಾಡ್ತಾ ಇದ್ದದ್ದು, ಹೊರಗಿನವರು ಯಾರೂ ಕೂಡ ಕಾಣಿಸಲಿಲ್ಲ ನನಗೆ. ನೆಕ್ಸ್ಟ್ ಅಗೇನ್ ನಮ್ಮದು ಇದೇ ಕೆಲಸ, ಗಾಡಿಯಲ್ಲಿ ತುಂಬಿಸ್ಕೊಂಡು ಬಂದಿದ್ದೀವಿ, ತಿಂತಾ ಇರೋದು ಒಂದೇ ಕೆಲಸ.
ಸೊ ಅಗೇನ್ ಬೇರೆ ಜಾಗಕ್ಕೆ ಹೊರಟಿದ್ದೀವಿ. ಅದರ ಮೊದಲು ಚಿಪ್ಸ್ ಜ್ಯೂಸಸ್ ಎಲ್ಲ ಕುಡಿತಾ ಇದ್ದಾರೆ ಇವರು. ಮಗ ಈಗ ಫ್ರಂಟಲ್ಲಿ ಕೂತಿದ್ದಾನೆ. ಇವರು ಸಾಂಗ್ ಹಾಕ್ಕೊಂಡು ಡಾನ್ಸ್ ಮಾಡ್ತಾ ಇದ್ರು. ನಾನು ಸಾಂಗ್ ಹಾಕುವಾಗೆ ಇಲ್ಲ, ರೈಟ್ ಬೀಳತ್ತೆ ಅಲ್ಲ. ಬಟ್ ನಾವು ತುಂಬ ಎಂಜಾಯ್ ಮಾಡಿದ್ವಿ. ಆಶ್ವಿಲ್ ಕೂಡ ತುಂಬ ಎಂಜಾಯ್ ಮಾಡಿದ್ದಾನೆ. ಅವನು ಹಿಂದ್ಗಡೆ ಒಬ್ಬನೇ ಹುಡುಗ ಆದರೂ ಕೂಡ ಅವನಿಗೆ ಕಂಫರ್ಟೇಬಲ್ ಇತ್ತು. ಸೊ ನೆಕ್ಸ್ಟ್ ನನ್ನ ಮಗನಿದ್ದು ಜಗಳ ಬಿದ್ದಿತ್ತು ಅಲ್ಲಿಯೇ, ನನಗೇನಾದರೂ ತೆಗೆಸಿಕೊಡಿ ಟಾಯ್ಸ್ ಅಂತ ಹೇಳಿ. ಮತ್ತು ನಾವಿಲ್ಲಿ ಬಂದ್ವಿ. ಇಲ್ಲಿ ಒಂದು ಶಾಪಿಂಗ್ ಸೆಂಟರ್ ಟೈಪಲ್ಲಿ ಇರುತ್ತೆ. ಯಾವತ್ತು ನಾವು ಬಂದಿದ್ದೀವಿ ಇದಕ್ಕೆ. ಪ್ಲೇಸ್ ಹೆಸರು ನನಗೀಗ ನೆನಪಾಗ್ತಾ ಇಲ್ಲ. ಮಡಿಕೇರಿಯಲ್ಲಿಯೇ ಗೊತ್ತಿರ್ಬೋದು. ಆಲ್ಮೋಸ್ಟ್ ಸ್ಪಾಟ್ ಎಲ್ಲರೂ ಕೂಡ ಇಲ್ಲಿದ್ದೇ ಇರ್ತಾರೆ. ನಿನಗೆ ಇಲ್ಲಿ ಏನಾದರೂ ತೆಗೆಸಿಕೊಡ್ತೀನಿ ಅಂತ ಹೇಳಿ ಬಂದೆ. ಸೊ ಹಠ ಮಾಡ್ತಾನೆ ಇದ್ದ. ಅವನದು ಏನು ಪ್ರಾಬ್ಲಮ್ ಅಂತ ಹೇಳಿದರೆ, ಒಂದು ತೆಗೆಸಿಕೊಟ್ರೆ ಅವನು ಮತ್ತೆ ಕೇಳಲ್ಲ. ಬಟ್ ಅವನಿಗೆ ಒಂದಾದರೂ ತೆಗೆಸಿಕೊಡಲೇಬೇಕು. ಸೊ ಹಸ್ಬೆಂಡಿಗೆ ಅದು ಕಿರಿಕಿರಿ ಆಗೋದು. ನೀನು ಒಂದು ಸಲ ಅವನಿಗೆ ತೆಗೆಸಿಕೊಡಲ್ಲ ಫಸ್ಟ್, ಅದರ ನಂತರ ನಿನ್ನದು ಏನು ಮಾಡಬೇಕೋ ಅದು ಮಾಡು ಅಂತ ಹೇಳೋದು. ಸೊ ಅವನದೇ ಟಾಯ್ಸ್ ಹುಡುಕ್ತಾ ಇದ್ದೀವಿ. ಎಲ್ಲಿ ಕೂಡ ಅವನಿಗೆ ಸೆಟ್ ಆಗ್ತಾ ಇಲ್ಲ. ಅವನಿಗೆ ಬೇಕಾದದ್ದು ಅವರು ಅಲ್ಲಿ ಊದುತ್ತಾ ಇದ್ರಲ್ಲ ಪೀಂಪಿ ಮಾಡಿ, ಅದು ಅಲ್ಲಿ ನೋಡಿದ್ದಂತೆ ಅವನು. ಬಟ್ ಅಲ್ಲಿ ತುಂಬ ಕಾಸ್ಟ್ಲಿ ಐಟಮ್ಸ್ಗಳೆಲ್ಲ, ವುಡನ್ ಜಾಸ್ತಿ ಇತ್ತು. ಸೊ ನಾನು ಅಲ್ಲಿ ತೆಗೆಸಿಕೊಟ್ಟಿಲ್ಲ. ಇಲ್ಲಿ ಹುಡುಕಿ ಸುಸ್ತಾಯಿತು. ನಾನು ನಿನಗೆ ತೆಗೆಸಿಕೊಡ್ತೀನಿ ಅಂತ ಹೇಳಿ ಬಂದಿದ್ದೆಲ್ಲ ಪೀಂಪಿ ಮಾಡೋದು. ಯಬ್ಬೋ, ಯಾವ ಅಂಗಡಿಯಲ್ಲಿ ಯಾವುದು ಕೂಡ ತಗೋ ಅಂತ ಹೇಳಿ ತಗೊಳ್ತಾನೆ ಇರಲಿಲ್ಲ. ನನಗೆ ಕಿರಿಕಿರಿ ಆಗ್ತಾ ಇತ್ತು. ನೀತನಿಗೆ ಕೂಡ ವಾಲೆಟ್ ಬೇಕಿತ್ತು. ನೀತ ಹುಡುಕ್ತಾನೆ ಇದ್ದು ಅವಂದು ನೀವು ಅದು ನೋಡಬೇಡಿ, ನನಗೆ ಫಸ್ಟ್ ತೆಗೆಸಿಕೊಡಿ ಅಂತ ಹೇಳಿ. ಮತ್ತು ಹಸ್ಬೆಂಡಿಗೆ ಹೇಳಿದೆ, ನೀವು ಕರ್ಕೊಂಡು ಹೋಗಿ ಬನ್ನಿ ಒಂದು ಸಲ, ಎಲ್ಲಿಯಾದರೂ ಏನಾದರೂ ಸಿಗ್ತದ ನೋಡಿ ಅಂತ ಹೇಳಿ. ಅವರು ಕೂಡ ಒಂದು ಸಲ ಕರ್ಕೊಂಡು ಹೋಗಿ ಬಂದರು. ಅವನು ಒಟ್ರಾಶಿ ಎಲ್ಲನೂ ತೊಗೊಳ್ಳೋದಿಲ್ಲ. ಅವನಿಗೆ ಗೊತ್ತುಂಟು, ಅವನಿಗೆ ಒಂದೇ ಅಲೌಡ್ ಉಂಟು ಅಂತ ಹೇಳಿ. ಸೊ ಅವನು ಅದನ್ನು ಹುಡುಕಿ ತೊಗೊಳ್ಳೋದು. ಸೊ ಇಲ್ಲಿ ನಾನು ಮತ್ತು ನೀತ ವಾಲೆಟ್ ತೊಗೊಳ್ತಾ ಇದ್ವಿ. ನೀತನಿಗೂ ಕೂಡ ಸೇಮ್ ಪ್ರಾಬ್ಲಮ್ ಆಗ್ತಾ ಉಂಟು. ವಾಲೆಟ್ ಯಾವುದು ಕೂಡ ಇಷ್ಟ ಆಗ್ತಾ ಇಲ್ಲ. ಸೊ ಹಸ್ಬೆಂಡ್ ಹೋಗಿದ್ದಾರೆ ಕರ್ಕೊಂಡು, ಆದರೂ ಕೂಡ ಅವರಿಗೆ ಸಿಕ್ಕಿಲ್ಲ. ಮತ್ತು ನಾನು ಅವರ ಜೊತೆಗೆ ಹೋದೆ. ಅವರು ಹೇಳಿದರು, ಒಂದು ಸಲ ನೀನು ಅವನ ಜೊತೆಗೆ ಬಾ ಅಂತ ಹೇಳಿ. ಮತ್ತೆ ಹೇಗಾದರೂ ಒಂದು ಆಟೋ ಚಾಯ್ಸ್ ಮಾಡಿದ್ದೆ. ಅವನು ಎಕ್ಸ್ಟ್ರಾ ಇಷ್ಟಪಟ್ಟಿದ್ದೊಂದು 550 ಸಮಥಿಂಗ್. ನಾನು ಹಾಗೆ ಎಲ್ಲ ಕಾಸ್ಟ್ಲಿದು ತೆಗೆಸಿಕೊಡೋದಿಲ್ಲ. ಯಾಕಂತ ಹೇಳಿದರೆ ಅವನು ಮಾಡೋದು ಹಾಳೆ ಅದನ್ನು. ಸೊ ಅದರ ನಂತರ ಅವನದು ಹೇಗಾದರೂ ಮಾಡಿ, ನನಗೆ ಲವಿಸ್ಟದು ಕಾಫಿ ಬೇಕಿತ್ತು. ನನಗೆ ಲವಿಸ್ಟಾ ಕಾಫಿ ತುಂಬ ಇಷ್ಟ. ಅಲ್ಲಿ ಹೋಗಿ ಕೇಳಿದೆ ಕಾಫಿ ರೇಟನ್ನು. ಅವರುಂಟಲ್ಲ, ನಾರ್ಮಲ್ ಶಾಪಲ್ಲಿ ಸಿಗೋದಕ್ಕಿಂತ ಕಾಸ್ಟ್ಲಿಯಲ್ಲಿ ಸೇಲ್ ಮಾಡೋದು. ನಾನು ಅದಕ್ಕೋಸ್ಕರ ಎಲ್ಲಿಯಾದರೂ ಟ್ರಿಪ್ಪಿಗೆ ಹೋಗಿದರೆ ಏನಾದರೂ ಬೈ ಮಾಡಿ ತರುವಾಗ 2 ಸಲ ಯೋಚನೆ ಮಾಡಿ ತರೋದು. ಯಾಕಂದರೆ ಅವರು ಎಕ್ಸ್ಟ್ರಾ ಸ್ಟಿಕ್ಕರ್ ಹಾಕಿ ಮತ್ತೆ ಮಾರೋದು. ಮತ್ತು ನಾನು ತೊಗೊಂಡಿಲ್ಲ. ನನಗೆ ಕಾಫಿ ಅಂದರೆ ತುಂಬ ಇಷ್ಟ. ಯಾಕೆ ಗೊತ್ತಿಲ್ಲ, ಅದು ಕೂಡ ಬ್ಲ್ಯಾಕ್. ಅದರ ನಂತರ ಚಾಕ್ಲೇಟ್ಸ್ಗಳನ್ನು ತೊಗೊಂಡ್ವಿ. ಮಕ್ಕಳಿಗೆ ಒಂದೊಂದು ಡಬ್ಬವನ್ನು ತೆಗೆಸಿಕೊಟ್ವಿ. ಕ್ಯಾನಿಷಾ ಎಲ್ಲ ಮನೆಗೆ ಹೋಗೋದಲ್ಲ, ಸೊ ಅವರಿಗೆ ಒಂದೊಂದು ತೊಗೊಂಡ್ವಿ. ಮತ್ತು ರಿಷಲ್ಗೆ ಹಾಗೆ ಎಲ್ಲ ತೊಗೊಂಡ್ವಿ. ನಿರೋಷ ಇಲ್ಲ, ನಮ್ಮದು 1 ತಿಂಗಳಾಗಲಿಕ್ಕೆ ಬಂತು ಈಗ. ಬಾಕಿ ಸ್ವಲ್ಪ ಐಟಮ್ಸ್ಗಳನ್ನು ಇವರೆಲ್ಲ ಕಾರಲ್ಲಿ ತಿನ್ನಲಿಕ್ಕೆ ಅಂತ ಹೇಳಿ ಹುಡುಕ್ತಾನೆ ಇದ್ದರು. ಇಲ್ಲಿ ವೈನ್ ಫೇಮಸ್ ಅಲ್ಲ, ಸೊ ನಾವೊಂದು ವೈನ್ ಕೂಡ ತೊಗೊಂಡ್ವಿ. ಅದರ ನಂತರ ತುಂಬ ಐಟಮ್ಸ್ಗಳನ್ನು ಯಾವತ್ತೂ ಕೂಡ ನಾವು ಇದೇ ಶಾಪಲ್ಲಿ ತೊಗೊಳ್ಳೋದು. ಐ ಥಿಂಕ್ ಇದು ನಾನು 3rd ಟೈಮ್ ಬರೋದು ಇದೇ ಶಾಪಿಗೆ. ಮತ್ತು ಆ ಹಸ್ಬೆಂಡಿದು ಅಣ್ಣ ಕಾಚಂಪುಲಿ ಅದು ತರಲಿಕ್ಕೆ ಹೇಳಿದರು. ಚಿಕನಿಗೆಲ್ಲ ಹಾಕ್ತಾರಂತೆ, ಅದು ನಾವು ಯೂಸ್ ಮಾಡಲ್ಲ, ಅದು ಅವ್ರು ಯೂಸ್ ಮಾಡಿ ಗೊತ್ತುಂಟಂತೆ ಅವರಿಗೆ. ನೆಕ್ಸ್ಟ್ ಇದೆಷ್ಟನ್ನೆಲ್ಲ ತೆಗೆದು ರಾಶಿ ಹಾಕಿದ್ದೀವಿ. ಮತ್ತು ನಾನೊಂದು 2 ಆಯಿಲಿದು ಬಾಟ್ಲ್ ಕೇಳಿದೆ ಲಾಸ್ಟ್. ಅಂದರೆ ನಾವು ಪಾರ್ಲರಿಗೆ ಅಂದರೆ ಸಲೋನಿಗೆ ಹೆಡ್ ಮಸಾಜಿಗೆ ಇಲ್ಲಿದೆ ಆಯಿಲಿದೊಂದು ಜಡಿಬುಟಿದು ಎಣ್ಣೆ ತೊಗೊಂಡು ಹೋಗ್ತೀವಿ. ಮತ್ತು ಬಿಸಿ ತೆಂಗಿನ ಎಣ್ಣೆಯನ್ನು ಹಾಕೋದು ಅದಕ್ಕೆ. ಸೊ ನಾನು ಅದೊಂದು ಈಗ 3-4 ವರ್ಷದಿಂದ ಅದೇ ಎಣ್ಣೆಯನ್ನು ಯೂಸ್ ಮಾಡೋದು. ಸೊ ಇಲ್ಲಿ ಕೂಡ ಸೇಮ್ ಕಾಫಿ ತುಂಬ ಕಾಸ್ಟ್ಲಿ ಇತ್ತು. ಬಾಕಿ ಕಡಿಮೆದು ಇತ್ತು, ಬಟ್ ಅದರದ್ದು ಸ್ಮೆಲ್ ನನಗೆ ಇಷ್ಟ ಆಗಿಲ್ಲ. ನನಗೆ ಕಾಫಿ ಸ್ಮೆಲ್ ಮಾಡಿ ತಗೊಳ್ಳುವ ಅಭ್ಯಾಸ. ಸೊ ಇಷ್ಟೆಲ್ಲ ತೊಗೊಂಡ್ವಿ. ಅದು ಈ ಥರ ಇರುತ್ತೆ ಎಣ್ಣೆ ಬಾಟಲ್, ನೀವು ನೋಡ್ಬೋದು ಅಲ್ಲಿ ಉಂಟು. ಒಂದು ನಮ್ಮ ಅಮ್ಮನಿಗೆ ತೊಗೊಂಡಿದ್ದು ನಾನು. ನಮ್ಮಮ್ಮ ಲಾಸ್ಟ್ ಟೈಮ್ ನನಗೆ ಕೇಳಿದ್ದು ನೆನಪು ಉಂಟ ತಂದದ್ದು ಅಂತ ಹೇಳಿ. ಸೊ ಅದೊಂದು ನಮ್ಮ ಅಮ್ಮನಿಗೆ, ಒಂದು ಸಲೋನಿಗೆ ಆಲ್ರೆಡಿ ಸಲೋನಲ್ಲಿ ಉಂಟು, ಬಟ್ ಎಕ್ಸ್ಟ್ರಾ ತಂದು ಇಡೋದು ನಾನು. ಅದಕ್ಕೆ ಬಿಸಿ ಎಣ್ಣೆ ಹಾಕಿದರೆ ಫುಲ್ ಡೇ ಇಟ್ಟರೆ ಅದು ಫುಲ್ ಕಲರೇ ಚೇಂಜ್ ಆಗುತ್ತೆ ಅದರದ್ದು. ಇದೆಲ್ಲ ನಾವು ತೊಗೊಂಡಿದ್ದು ಚಾಕ್ಲೇಟ್ಸ್ಗಳನ್ನು. ಅದರ ನಂತರ ಈಗ ನೆಕ್ಸ್ಟ್ ಶಾಪಿಂಗ್ ನಮ್ಮದು. ನೀತಂದು ಇನ್ನೂ ಬ್ಯಾಗಿದು ಕೆಲಸ ಆಗಲಿಲ್ಲ, ಒಂದೇ ಕೆಲಸ ಬ್ಯಾಗ್ ಹುಡುಕೋದು. ಈಗ ಒಂದು ಶಾಪಲ್ಲಿ ಅವಳಿಗೆ ಬ್ಯಾಗ್ ಚಿಕ್ಕಷ್ಟು ಪರ್ಸ್ ಇಷ್ಟ ಆಗಿದೆ, ದೊಡ್ಡ ಬ್ಯಾಗ್ ಕೂಡ ಬೇಕಂತೆ. ಕಡಿಮೆಯಲ್ಲಿತ್ತು, 250 ಇತ್ತು. ಸೊ ಅವಳು ತೊಗೊಳ್ತೀನಿ ಅಂತ ಹೇಳಿದ್ಲು.
ಅವಳು ನೋಡ್ತಾನೆ ಇದ್ದಾಳೆ. ಬಾಯ್ಸಿಗೆ ಅಷ್ಟು ಶಾಪಿಂಗ್ ಎಲ್ಲ ಇಷ್ಟ ಆಗೋದಿಲ್ಲ ಅಲ್ಲ, ನಮಗೆ ಶಾಪಿಂಗ್ ಅಂದರೆ ಇಷ್ಟ ಹುಡುಗಿಯರಿಗೆ. ಸೊ ಗೈಸ್, ಈ ವಿಡಿಯೋ ತುಂಬಾ ಲಾಂಗ್ ಆಗುತ್ತೆ. ಈ ವಿಡಿಯೋವನ್ನು ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಬಾಯ್ ಬಾಯ್.